ನನಗೆ ಬಹಳ ಇಲ್ಲಿ ಬಂದಾಗ ಒಂಥರ ಬಹಳ ಓಮ್ಲಿ ಅಟ್ಮಾಸ್ಫಿಯರ್. ಒಬ್ಬ ವ್ಯಕ್ತಿಯ ಬೆಳವಣಿಗೆ ಎಲ್ಲಿರುತ್ತೆ ಅಂತಂದ್ರೆ ಅವನಿಗೆ ತಾಯಿ ಅಂತಃಕರಣ ಮತ್ತೆ ಬುದ್ಧನ ಕಾರುಣ್ಯ ಇರ್ಬೇಕಂತ. ಅವ್ನು ಮಾತ್ರ ಏನನ್ನಾರು ಕಟ್ತಾರೆ ಅಂತ ಅಂದ್ಬಿಟ್ಟು ಇದು ಪ್ರಾರಂಭ ಅಂತಾರೆ. ನೋಡಿ, ಲೋಕಕ್ಕೆ ಕಾಣಿಸ್ಕೊಳ್ಳೋ ತರ ನಾವು ಕೆಲಸ ಮಾಡಾಗತ್ತೆ ಅಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ, ಅದು ಲೋಕಕ್ಕೆ ಕಾಣುತ್ತದೆ. ನಾವು ಬಹಳ ಸದ್ದು ಮಾಡ್ಕೊಂಡು ಏನನ್ನೂ ಮಾಡಬಾರ್ದು. ಆ ಸದ್ದು ಏನಾಗುತ್ತೆ ಅಂತಂದ್ರೆ ಗದ್ದಲದಲ್ಲಿ ಕಳೆದೋಗ್ಬಿಡುತ್ತೆ. ಆದ್ರೆ ನಾವು ತಣ್ಣಗೆ ನದಿ ತರ ಕೆಲಸ ಮಾಡ್ತಾ ಇದ್ರೆ ಅದು ಒಂದಲ್ಲ ಒಂದಿನ ಲೋಕಕ್ಕೆ ಪರಿಚಯ ಆಗುತ್ತೆ. ನನಗೆ ಬಹಳ ಇಷ್ಟ ಆಗಿದ್ದೇನು ಅಂತಂದ್ರೆ, ಒಂದು ಪೆರಮ್ನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ, ಹೈವೇಗೆ ಹತ್ರದಲ್ಲಿ ಇರ್ಬೋದು, ಆದ್ರೆ ಒಂದು ಹಳ್ಳಿನಲ್ಲಿ ಇಂಥದ್ದೊಂದು ಶಿಬಿರ ಇದೆಯಲ್ಲ, ಅದು ಬಹಳ ಬಹುಶಃ ಒಂದು ಒಳ್ಳೆಯ ಕನಸಿರೋರ್ಗೆ ಮತ್ತು ಒಳ್ಳೆಯ ಕಲ್ಚರ್ ಇರೋರಿಗೆ ಮತ್ತು ಟೇಸ್ಟ್ ಇರೋರಿಗೆ ಇಂಥದ್ದೊಂದು ಸಾಧ್ಯ ಆಗುತ್ತೆ. ಮತ್ತೆ ನಾನು ಆಗ್ಲೇ ಹೊನ್ನಪ್ಪ ಅವರಾಗ್ಬೋದು, ನವೀನ್ ಅವರಾಗ್ಬೋದು, ತುಂಬಾ ಜನ ಒಬ್ಬ ವ್ಯಕ್ತಿ ತುಂಬಾ ಎತ್ತರಕ್ಕೆ ಬೆಳೆದ್ಮೇಲೆ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ಬೇಕಂತ ಬಹುಶಃ ಹಾಗೆ ಮಾಡ್ತಾ ಇದ್ದಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತ ಅಂದ್ಬಿಟ್ಟು ನಾನದು ಭಾವಿಸ್ತೀನಿ. ಬಹುಶಃ ನಾವು ಕೂಡ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾಗಿ ನಾವು ತುಮಕೂರಿನಲ್ಲಿ ಈ ಮೊರಾರ್ಜಿ ಶಾಲೆಗಳಲ್ಲೆಲ್ಲ ಕೆಲಸ ಮಾಡಿದ್ವಿ. ಅಲ್ಲಿನ ಮಕ್ಕಳಿಗೆ ರಂಗಶಿಬಿರ ಆಗ್ಬೋದು, ಮತ್ತೆ ವಿಭಾಗೀಯ ನಾಟಕೋತ್ಸವಗಳು, ಮತ್ತೆ ಹಾಸ್ಯ ನಟ ನರಸಿಂಹರಾಜು ನಾಟಕೋತ್ಸವ, ಈ ತರದಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ. ಬಹುಶಃ ನನಗೆ ಬಹಳ ವಿಭಿನ್ನವಾದಂತ ನನಗೆ ಪ್ರಭು ಅವರು ಫೋನ್ ಮಾಡಿದಾಗ ನನಗೆ ಈಗ ತುಂಬಾ ಹತ್ರದವರು ಅಂತ ಗೊತ್ತಾಯ್ತು. ಫೋನಲ್ಲಿ ಮಾತಾಡಿದಾಗ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಹಾಗಾಗಿ ಬಹಳ ಅಸ್ಥೆಯಿಂದ ಈ ಕೆಲಸ ಮಾಡಿದ್ದೇನೆ. ಬಹುಶಃ ಈ ಶಿಬಿರಗಳು ಏನ್ ಮಾಡುತ್ತೆ ಅಂತಂದ್ರೆ ಮಕ್ಕಳನ್ನ ಒಂದು ಬೇರೆಯ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಬಹುಶಃ ಇವತ್ತು ನಿಮ್ಮ ಮಕ್ಕಳು ಮುಂದೆ ಒಂದು ದೊಡ್ಡ ವೇದಿಕೆಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುವಂತ ಆಗ್ಲಿ ಅನ್ನುವ ನಾನು ಆಶಯವನ್ನು ವ್ಯಕ್ತಪಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿರುವಂತಹ ಮಾನಸ ಮಂದಿರದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.